ನೆಕ್ಸ್ಟ್ ಅಲ್ಲಿ ಸುಬ್ರಹ್ಮಣ್ಯ ಅವ್ರನ್ನ ಕೇಳ್ಕೊಳ್ತೇವೆ. ಫಾಸ್ಟ್ ಪ್ರೆಸಿಡೆಂಟ್ ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಸಮರ್ಪಣೆ. ಕೊನೆಯದಾಗಿ ನಮ್ಮ ಹೊಸಕೋಟೆ ರೋಟರಿಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ವಕೀಲರಾದ KS ಸುಬ್ರಹ್ಮಣ್ಯರವರು ಈ ವರ್ಷದ ಅಧ್ಯಕ್ಷರು. ಬಹಳಷ್ಟು ಕಾರ್ಯಕ್ರಮಗಳನ್ನು ಈ ವರ್ಷ ನಡೆಸಿಕೊಟ್ಟಿದ್ದಾರೆ. ಅವರ ರಾಜ್ಕುಮಾರ್ ಅವರಿಂದ ಅದೇ ಒಂದು ಗೌರವ, ತಮ್ಮೆಲ್ಲರ ಸಹಕಾರ ಇರ್ಲಿ. ನಮ್ಗೆ ಯಾವ್ದು ಆ ರೀತಿ ಏನು ಬೇಡ, ಆರ ಅಂತಿದ್ರು ನಮ್ಗೆ ಏನು ಬೇಡ. ಇದೊಂದು ಕೆಲಸ ಕೊಟ್ಟಿದ್ದೀರಾ, ಇದೊಂದು ಖುಷಿಯಾಗಿ ಇದೊಂದು ಕಾರ್ಯನ ನಡೆಸ್ಕೊಂಡು ಹೋಗ್ತಿದ್ದೀವಿ. ಇದೇ ರೀತಿ ಮುಂದೇನು ನಮ್ಮ ಎಲ್ರೂ ಈ ರೀತಿ ಕ್ಯಾಂಪ್ಗಳನ್ನ ನಡೆಸಿ ಥ್ಯಾಂಕ್ ಯು. ಶ್ರೀಮತಿ ಅವರು ಈ ಕಾನ್ಸೆಪ್ಟ್ ಇಟ್ಕೊಂಡು ಇಷ್ಟು ಜನಗಳಿಗೆ ಇವತ್ತೊಂದು ಎಂಡೋಸ್ಕೋಪಿ ಮಾಡ್ಬೇಕಾದ್ರೆ ನಂದೇ ಒಂದು ಹೇಳ್ತೀನಿ ಎಕ್ಸಾಂಪಲ್. KMK ಶೆಟ್ಟಿ ಅಂತ ಮಣಿಪಾಲಲ್ಲಿ ಮಾಡಿದ್ರು. 4 days ಇದೆ, 1,25,000 ರೂಪಾಯಿ ಚಾರ್ಜ್ ಮಾಡಿದ್ರು ಸರ್. ಡಯಾಬಿಟಿಕ್ ಅಂತ ಒಬ್ರು ಬಂದು ನೋಡಿದ್ರು. 4 days 5 days ಇಟ್ಕೊಂಡು 1,25,000 ರೂಪಾಯಿ ಸ್ಯಾಂಕ್ಷನ್ ಇದು ಬಿಲ್ ಮಾಡಿದ್ರು. ನಮಗೆ ಉಚಿತವಾಗಿ ನಾನು ಕೂಡ ಇವಾಗ ಮಾಡಿಸ್ಕೊಂಡೆ. ನಾನೇ ಫಸ್ಟ್ ಮ್ಯಾನ್ 97 ಬುಕ್ ಮಾಡಿದೆ, 92 ಇಲ್ಲೆಲ್ಲ ನೋಡ್ಕೋಬೇಕು ಅಂತ ನಾನೇ ಹೋಗಿ ಮಾಡ್ಕೊಂಬಂದೆ. ಮತ್ತೆ ನಮ್ಮ ವರದರಾಜ್ ಅವರು ಕೂಡ ಸಹಕಾರ ಇದೆ. YC ರಾಯ್ ಅವರು, ಮತ್ತೆ ನಮ್ಮ ಕಬ್ಬನ್ ಪಾರ್ಕು, ನಮ್ಮ ರೋಟರಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು, ಬಚ್ಚಣ್ಣವರು, ಮತ್ತೆ ನಮ್ಮ ಜೊತೆನಲ್ಲಿ ನಮ್ಮಂಗೆ ಸೋಷಿಯಲ್ ಸರ್ವಿಸ್ ಅಂತ ಲಯನ್ಸ್ ಕ್ಲಬ್ ಅವರು ಕೂಡ ಬಂದಿದ್ದಾರೆ. ವಿಶೇಷವಾಗಿ ಇವೆಲ್ಲ ಜೋಡಿಸಿ ಡಾಕ್ಟ್ರಿಗೆ ಮತ್ತೆ ಮೇಡಮ್ ಅವರಿಗೆ ನೀವು ಕೈ ಜೋಡಿಸೋದ್ರಿಂದ ಅವ್ರು ಇಷ್ಟು ಶಕ್ತಿ ಬರೋದಕ್ಕೆ ಕಾರಣ ಅಂತೇಳಿ ನೀವೆಲ್ಲ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ರಿಯಲಿ ಹೇಳ್ತೀನಿ, ಬೇಜಾನ್ ಕ್ಯಾಂಪ್ಸ್ ಮಾಡಿದೀವಿ. ಮೇಡಮ್ ಮತ್ತೆ ಡಾಕ್ಟ್ರು ಎಷ್ಟು ಟೆನ್ಷನ್ ಆಗಿ ಇಷ್ಟು ಬೆಳಗ್ಗೆ ಅವ್ರು ಬಂದಿದ್ದಾರೆ. ಬೇರೆ ಡಾಕ್ಟರ್ಸ್ ಎಲ್ಲ ನಾವು ಕರ್ಕೊಂಬಂದಿವಿ, ಎಲ್ಲೋ ಒಂದ್ ಕಡೆ VIP ಟ್ರೀಟ್ಮೆಂಟ್ ಮಾಡಿ ಕರ್ಕೊಂಬರ್ತೀವಿ. ಬರ್ಲಿಲ್ಲ, ನಾವು ತಿಂಡಿಗೆಲ್ಲ ಬೇರೆ ಕಡೆ ಅರೇಂಜ್ಮೆಂಟ್ ಮಾಡಿ ಇಲ್ಲ ನಾವು ಜೊತೆನಲ್ಲೇ ನಾವು ನಮ್ಮ ಡಾಕ್ಟರ್ ಜೊತೆಲಿ ಸ್ಟಾಫ್ ಜೊತೆಲಿ ತಿಂಡಿ ತಿಂತೀವಿ. ಈ ಕಾರ್ಯಕ್ರಮನ ನಾನು ಭಾರಿ ಚೆನ್ನಾಗಿ ನಡೆಸ್ಕೊಟ್ಟು, ಟೀಮ್ ಇಸ್ ಗುಡ್. ಗ್ಯಾಸ್ಟ್ರೋ ಸೆಂಟರ್ಗೆ ನಾವು ಅಭಾರಿಯಾಗಿ ರೋಟರಿ ಮತ್ತೆ ಲಯನ್ಸ್ ಎರಡೂ ಕೂಡ ನಿಮಗೆ ಕೈ ಮುಗಿದು ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಮ್ಮ ಎರಡೂ ಕಡೆಯಿಂದ ಆಶಿಸ್ತೀವಿ ನಾವು. ಮತ್ತೆ ನಮ್ಮ ಪೊಲೀಸ್ DOSP ಸಾಹೇಬ್ರಿಗೆ ಫೋನ್ ಮಾಡಿದೆ. ಇಲ್ಲ ವೀರಭದ್ರ ಕುಂತಿದ್ದಾರೆ ಅವರು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಅವ್ರಿಗೆ ಹೇಳಿದ ತಕ್ಷಣ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, 40 ಜನ ಮಾಡಿಸಿದ್ದಾರೆ ಪೊಲೀಸ್ ಸ್ಟಾಫ್. DOSP ಹೇಳಿದ ತಕ್ಷಣ ಅದಕ್ಕೋಸ್ಕರ ಅವ್ರು ಕೂಡ ಧನ್ಯವಾದ. ವಿಶೇಷವಾಗಿ ಯಾರ್ಯಾರು ರಿಜಿಸ್ಟರ್ ಮಾಡಿಸಿದ್ರೆ ನಿಮ್ಗೆ ಕೂಡ ಸ್ವಾಗತ. ಮತ್ತೆ ವಿಶೇಷವಾಗಿ ನಮ್ಮ ಪತ್ರಕರ್ತರು ಅವ್ರು ಕೂಡ ಸ್ವಾಗತ ವಹಿಸಿ ನಾನು, ಯಾಕೆಂದ್ರೆ ಹೆಚ್ಚಿಗೆ ಮಾತಾಡೋರು ನಾವಲ್ಲ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಇಡೀ ಗ್ಯಾಸ್ಟ್ರೋ ಸೆಂಟರ್ ಅಟೆಂಡ್ ಇಂದ ಹಿಡಿದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವ್ರಿಗೂ ಎಲ್ಲರಿಗೂ ಹೊಂದಿಸಿ ಮತ್ತೆ ನಾವು ಮಾತ್ರ ಸ್ವಾಗತ ವಹಿಸ್ಕೊಂಡ್ವಿ. ನಿಮಗ್ ಕೂಡ ನಾನು ಎಲ್ಲರ ಪರವಾಗಿ, ನೀವು ಅಲ್ಲೇ ಕುಂತೀರಿ, ನಾನು ಇಲ್ಲೇ ನಿಮ್ಗೆಲ್ಲ ಗಾರ್ಲೆಂಡ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ದಯವಿಟ್ಟು ನಿಮ್ಮೆಲ್ಲರ ಪರವಾಗಿ ನಾನು ನಿಮಗ್ ಕೂಡ ಸ್ವಾಗತ ಬಯಸ್ತೀನಿ. ಥ್ಯಾಂಕ್ ಯು. ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಸೊ ಈಗ ಈ ಒಂದು ಕಾರ್ಯಕ್ರಮ ಅಂತ ಏನು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ, ಗ್ರಾಮೀಣ ಉಚಿತ ಈ ಒಂದು ಡೈಜೆಸ್ಟಿವ್ ಹೆಲ್ತ್ ಕಾರ್ಯಕ್ರಮ ಅಂತ. ಯಾಕಂದ್ರೆ ನಮ್ಮ ಹಳ್ಳಿಗಾಡಿನ ಜನಕ್ಕೆ ಸ್ವಲ್ಪ ಇದು ಜೀರ್ಣಕ್ರಿಯೆದ ಒಂದು ಕಾಯಿಲೆಗಳ ಬಗ್ಗೆ ಒಂದು ಅರಿವಿರ್ಲಿ, ಇದಕ್ಕೆ ಒಂದು ಸ್ಪೆಷಲಿಸ್ಟ್ ಇದ್ದಾರೆ, ಇವ್ರ ಹತ್ರ ತೋರ್ಸ್ಕೊಬೇಕು ಅನ್ನೋದು ಎಷ್ಟೊಂದು ಕಡೆ ಇರೋದಿಲ್ಲ. ಆಮೇಲೆ ಆರ್ಥಿಕವಾಗೂ ಕಷ್ಟ ಇರುತ್ತೆ. ಹಾಗಾಗಿ ನಗರಕ್ಕೆ ಜನ ಬಂದು ತೋರ್ಸ್ಕೊಳ್ಳಕ್ಕೆ ಈಗಾಗಲೇ ರಾಜ್ಕುಮಾರ್ ಸರ್ ಹೇಳ್ದಂಗೆ ಹಾಸ್ಪಿಟಲ್ಸ್ ಬಂದ್ರೆ ಬಿಲ್ ಎಷ್ಟಾಗುತ್ತೆ ಏನೋ ಅಂತ ಒಂದು ಭಯದ ಮೇಲೆ ಎಷ್ಟೊಂದು ಕಾಯಿಲೆಗಳನ್ನ ಅವರು ತೋರಿಸ್ಕೊಳ್ಳದೇನೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಹಾಗಾಗಿ ಎಲ್ಲಾ ಕಡೆ ನಾವು ಹೋಗಿ
ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು 3 ತಿಂಗಳಿಗೆ ಒಂದ್ಸರಿ ಈ ತರ ಒಂದು ಉಚಿತ ಕಾರ್ಯಕ್ರಮನ ಒಂದು ಈ ಸೂಪರ್ ಸ್ಪೆಷಲಿಸ್ಟ್ ಪ್ರೋಗ್ರಾಮ್ ಗ್ಯಾಸ್ಟ್ರೋಎಂಟ್ರಾಲಜಿದು ರಾಜ್ಯದಲ್ಲಿ ನಾವೇ ಮಾಡ್ತಾ ಇರೋದು. ಇಷ್ಟು ಹಾಸ್ಪಿಟಲ್ಸ್ ಇದೆ, ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್, ಯಾರು ಮಾಡ್ತಾ ಇಲ್ಲ ಇದನ್ನ. ಇದು ನಾವು ಒಂದು ಸಣ್ಣ ಸ್ಕೇಲ್ ಅಲ್ಲಿ ಮಾಡ್ತಾ ಇದ್ವಿ. ರೋಟರಿ ಕಬ್ಬನ್ ಪಾರ್ಕ್ ಟ್ರಸ್ಟ್ ಇಲ್ಲಿ ಒಂದು ದೊಡ್ಡ ವಾಹನ ಈಗ ನಿಂತಿದೆಯಲ್ಲ, ಎಂಡೋಸ್ಕೋಪಿ, ಇದು ಕರ್ನಾಟಕ ನಮ್ಮ ದೇಶದಲ್ಲೇ ಇದು 3ನೇದು, ರಾಜ್ಯದ್ದು ಇದು 1ನೇದು. ಈ ವಾಹನ ನಮ್ಮ ಒಂದು ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ಗೆ ಒಂದು ಡೊನೇಷನ್ ಅಂತ ಬರ್ಬೇಕಂದ್ರೆ ಇದು ರೋಟರಿ ಕಬ್ಬನ್ ಪಾರ್ಕ್ ಟ್ರಸ್ಟ್ ಅವ್ರಿಗೆ ನಾವು ಚಿರಋಣಿಯಾಗಿರ್ಬೇಕು. ಯಾಕಂದ್ರೆ ಅವರ ಸಪೋರ್ಟ್ ಇಲ್ಲದೆ ಹೋದ್ರೆ ಎಲ್ಲ ಈ ತರ ಕಾರ್ಯಕ್ರಮ ನಾವೇ ನಡೆಸ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ರೋಟರಿ ಹೊಸಕೋಟೆ, ಲಯನ್ಸ್ ಕ್ಲಬ್ ಮಾರೇನಹಳ್ಳಿ, ಸ್ಪರ್ಶ ಹಾಸ್ಪಿಟಲ್ ಹೊಸಕೋಟೆ, ವರದರಾಜ ಸರ್ ಇವರ ಎಲ್ಲ ಸಹಕಾರದಿಂದ ಈ ಒಂದು ಶಿಬಿರನ ಏರ್ಪಡಿಸಿದೀವಿ. ಈಗ ಒಂದು ಹಾಸ್ಪಿಟಲ್ಸ್ ಅಲ್ಲಿ ಈಗ ಡಾಕ್ಟರ್ಸ್ ಎಲ್ಲ ಬ್ಯುಸಿ ಇರ್ತಾರೆ, ಅವ್ರಿಗೆ ಸಿಗೋದೇ ಒಂದು ಭಾನುವಾರ ಒಂದು ದಿನ. ಈಗ 70 ಮಂದಿ ಸಿಬ್ಬಂದಿ ನಮ್ಮ ಹಾಸ್ಪಿಟಲ್ ಇಂದ ನುರಿತ ವೈದ್ಯರಿಂದ ಹಿಡಿದು ಬಂದು ಅವರ ಫ್ಯಾಮಿಲೀಸ್ ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿ ನಮ್ಮ ಒಂದು ಗ್ರಾಮೀಣ ಜನಕ್ಕೆ ಒಂದು ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದಾರಲ್ಲ. ಸೊ ಇದು ತುಂಬಾ ಒಂದು ಅದ್ಭುತವಾಗಿರುವಂತ, ಇದು ಎಲ್ಲರೂ ಮಾಡುವಂತದ್ದಲ್ಲ. ಈಗ ಹಾಸ್ಪಿಟಲ್ಸ್ ಇರುತ್ತೆ ಎಲ್ಲ ಕಡೆ, ಈಗ ಭಾನುವಾರ ಬಂದು ಇಷ್ಟೆಲ್ಲ ಟೈಮ್ ಕೊಟ್ಟು ಜನನ ನೋಡ್ಬೇಕಂದ್ರೆ ಎಷ್ಟು ತಾಳ್ಮೆ ಇರಬೇಕು. ಹಾಗಾಗಿ ನಮ್ಮ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ ಎಲ್ಲಾ ಸ್ಟಾಫ್, ಡಾಕ್ಟರ್ಸ್ಗೆ ನನ್ನ ಧನ್ಯವಾದಗಳು. ಇಲ್ಲಿರೋ ಜನ ಪೇಷಂಟ್ಸ್ ಎಷ್ಟೋ ದೂರದಿಂದ ಬಂದಿದ್ದಾರೆ, ಕೆಲವರೆಲ್ಲ ಹಾಸನ, ಬೆಳಗಾವಿ, ಹುಬ್ಳಿ ದೂರದಿಂದ ಬಂದಿದ್ದಾರೆ ತೋರಿಸ್ಕೊಳ್ಳೋದಕ್ಕೆ. ಸೊ ಎಲ್ಲರೂ ಈ ಕಾರ್ಯಕ್ರಮನ ಉಪಯೋಗ ಮಾಡ್ಕೊಳ್ಳಿ. ಹಾಗೆ ಹೇಳ್ತಾ ನಮ್ಮ ರೋಟರಿ ಕಬ್ಬನ್ ಪಾರ್ಕ್ ಟ್ರಸ್ಟ್, ರೋಟರಿ ಹೊಸಕೋಟೆ, ಲಯನ್ಸ್ ಕ್ಲಬ್ ಮತ್ತು ಸ್ಪರ್ಶ ಹಾಸ್ಪಿಟಲ್ ಅವರ ಸಹಕಾರದಿಂದ ಮಾಡ್ತಾ ಇರೋದಕ್ಕೆ ಅವರಿಗೆಲ್ಲರಿಗೂ ಧನ್ಯವಾದಗಳು. ಸೊ ಈ ಕಾರ್ಯಕ್ರಮ ಒಂದು ಲ್ಯಾಂಪ್ ಲೈಟಿಂಗ್ ಅಂತ ಮಾಡಿ ಈಗ ಮತ್ತೆ ಶುರು ಮಾಡೋಣ. ಇವತ್ತಿನ ದಿನ ಈ ಒಂದು ಉಚಿತ ತಪಾಸಣಾ ಶಿಬಿರ ಅಂದ್ರೆ ಪರ್ಟಿಕ್ಯುಲರ್ಲಿ ಈಗ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ಬಗ್ಗೆ ಏನು ಹಮ್ಮಿಕೊಂಡಿದ್ದಾರೆ, ನಾನು ಸಂಕ್ಷಿಪ್ತವಾಗಿ ಬೇಗ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇಗೆ ವೇದಿಕೆ ಮುಂಭಾಗ ಮತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವರಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ನಾನು ಅಭಾರಿಯಾಗಿರ್ತೇನೆ. ನನಗೂ ಒಂದು ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ, ಒಂದು ಭಾಗಿ ಮಾಡಿಕೊಂಡಿದ್ದಕ್ಕೆ ನಾನು ತುಂಬಾ ಹೃದಯದಿಂದ ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ಎರಡನೇದು, ಈಗ ಒಂದು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ವೈದ್ಯಕೀಯ ರಂಗನೇ ಬೇಕಾಗಿಲ್ಲ. ಈಗಾಗಲೇ ಯಾರ್ಯಾರು ರೋಟರಿ ಕ್ಲಬ್ ಅಲ್ಲಿ ಇರ್ತೀರಾ, ಯಾರ್ಯಾರು ಲಯನ್ಸ್ ಕ್ಲಬ್ ಅಲ್ಲಿ ಇರ್ತೀರಾ, ಅವ್ರಿಗೆ ಅದರ ಒಂದು ಅರಿವಿರುತ್ತೆ, ಅದರ ಒಂದು ಬೆಲೆ ಗೊತ್ತಿರುತ್ತೆ. ಏನಕ್ಕಂದ್ರೆ ಇಲ್ಲಿ ಟೈಮ್ ಇಸ್ ಈಕ್ವಲ್ ಟು ಮನಿ. ಅಂದ್ರೆ ನಾವು ನಮ್ಮ ದುಡ್ಡನ್ನ ಖರ್ಚು ಮಾಡ್ಬೇಕಾಗಿಲ್ಲ, ನಮ್ಮ ಟೈಮ್ ಅನ್ನ ಸ್ವಲ್ಪ ಜನರಿಗೋಸ್ಕರ ಬಿಟ್ಕೊಟ್ರೆ ಅದು ದುಡ್ಡು ಖರ್ಚು ಮಾಡೋದಕ್ಕೆ ಸಮಾನವಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ರಂಗದಲ್ಲಿರ್ಬೋದು ನೀವು, ಯಾವುದೇ ಒಂದು ಕೆಲಸಗಳಲ್ಲಿರ್ಬೋದು ನೀವು, ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾನವನಾಗಿ ಸಾಯೋದನ್ನ ನಾವು ಕಲ್ತು ಬಿಟ್ರೆ ಅದು ಆ ಒಂದು ಅರ್ಥಪೂರ್ಣವಾಗುತ್ತೆ. ಏನಪ್ಪಾ ಮನುಷ್ಯನಾಗಿ ಹುಟ್ಟೋದು, ಮಾನವನಾಗಿ ಸಾಯೋದು ಅಂದ್ರೆ ಎಲ್ರಿಗೂ ಇವತ್ತು ಒಂದು ಕ್ವಶನ್ ಕ್ರಿಯೇಟ್ ಆಗತ್ತೆ. ಇಷ್ಟೇ ಸಿಂಪಲ್ ಅದು. ಮನುಷ್ಯನಂದ್ರೆ ಮನುಷ್ಯನ ಗುಣಗಳನ್ನ ಇಟ್ಕೊಂಡಿರೋದು. ಮನುಷ್ಯನ ಹುಟ್ಟಿದ ತಕ್ಷಣ ಬಂದ್ಬಿಡುತ್ತೆ ಯಾವುದು ಕಾಮ, ಕ್ರೋಧ, ಮದ, ಮಾತ್ಸರ್ಯ ಅಂತ ಎಲ್ಲ ಕೇಳಿರ್ತೀರಾ. ಇದು ಹುಟ್ಟಿದ ತಕ್ಷಣ ಮನುಷ್ಯನ ಗುಣಗಳು. ಆದ್ರೆ ಹುಟ್ಟಿದ ಎಲ್ಲಾ ಮನುಷ್ಯರಿಗೂ ಮಾನವೀಯತೆ ಅನ್ನೋದು ಇರೋದಿಲ್ಲ. ಆ ಮಾನವೀಯತೆ ಅನ್ನೋದನ್ನ ನಾವು ಒಂದು ರೂಢಿಸ್ಕೊಂಡ್ರೆ, ಅಂದ್ರೆ ನಮ್ಮ ಒಂದು ಸಮಯವನ್ನ, ಅಂದ್ರೆ ನಮ್ಮ ಹತ್ರ ದುಡ್ಡು ಇರಬೇಕು, ನಾವು ದುಡ್ಡು ಖರ್ಚು ಮಾಡಬೇಕು, ಬೇರೆಯವರಿಗೆ ಹೆಲ್ಪ್ ಮಾಡ್ಬೇಕಂತ ಇಲ್ಲ. ಎಲ್ಲೋ ಒಂದು ಕಡೆ ನೋಡಿ, ಈ ತರ ಒಂದು ಯಾವುದು ಬೇರೆಯವರು ಒಂದು ಟ್ರಸ್ಟ್ ಕಡೆಯಿಂದ ಒಂದು ಇವತ್ತು ಗ್ಯಾಸ್ಟ್ರೋ ಸೆಂಟರ್ ಏನ್ ಮಾಡ್ತಿದ್ದಾರೆ, ಈ ತರ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು 5 ನಿಮಿಷ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿ ನಮ್ಮದು ಅಂತ ಒಂದು ಹೆಲ್ಪ್ ಮಾಡಿದ್ರೆ ಅದು ಒಂದು ದುಡ್ಡಿಗೆ ಸಮಾನ, ಅದು ಒಂದು ಸಹಾಯಕ್ಕೆ ಸಮಾನ ಅಂತ ಅನ್ಕೊಂಡು, ಸೊ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾನವನಾಗಿ ಸಾಯ್ಬೇಕು ಅನ್ನೋದ ನಿಟ್ಟಿನ ಪ್ರತಿಯೊಬ್ಬರಿಗೂ ತಿಳಿಸೋತರಾಗಬೇಕು. ಎರಡನೇದು, ಈಗ ಗ್ಯಾಸ್ಟ್ರೋಎಂಟ್ರಾಲಜಿಗೆ ಬಂದ್ರೆ ಜೀರ್ಣಾಂಗ ಕ್ರಿಯೆ ಅಂತ ಏನಂತೀವಿ ನಾವು. ಅದರಲ್ಲಿ ಈಗ ನಾವು ಮನುಷ್ಯನ ದೇಹವನ್ನ ನವಗ್ರಹಗಳಿಗೆ ಹೋಲಿಸ್ಕೊಡ್ತೀವಿ. ಮನುಷ್ಯನ ದೇಹವನ್ನ, ಎಲ್ಲ ನವಗ್ರಹಗಳು ಮನುಷ್ಯನ ದೇಹ ಹೇಗಿರುತ್ತೆ, ಒಂದೊಂದಕ್ಕೂ ಒಂದು ಅಂಗಕ್ಕೆ ಒಂದು ಭಾಗ ಇರುತ್ತೆ. ಇದು ನಾನು ಹೇಳೋದ್ ನೋಡಿದ್ರೆ ನಿಮ್ಗೇನೋ ಏನಪ್ಪಾ ಇದು ಟಾಪಿಕ್ ಬೇರೆ ಇದೆ, ಏನೋ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಈ ಭಾಷಣ ಮುಗಿಸಿದ್ಮೇಲೆ ಗೊತ್ತಾಗುತ್ತೆ, ನೀವು ಯೋಚನೆ ಮಾಡಿದ್ರೆ ಅದು ಟ್ರೂ ಅಂತ. ಏನಪ್ಪಾ ಅಂದ್ರೆ ಯಾವುದೇ ಭಾಗಕ್ಕೆ ನಾವು ಮನುಷ್ಯರಾಗಿ ಪ್ರತಿಯೊಂದು ಅಂಗಗಳು, ಎಷ್ಟೊಂದು ಅಂಗಗಳಿದಾವಲ್ವಾ, ನಾವು ಕಡೆಗಣಿಸ್ತಾ ಇರತಕ್ಕಂತ ಒಂದು ಅಂಗ ಅಂದ್ರೆ ಅದು ಜೀರ್ಣಾಂಗ.
ಬೇರೆ ಅಂಗಗಳಿಗೆ ಏನ್ ಬೆಲೆ ಕೊಡ್ತೀವಿ, ಒಂದು ಹಾರ್ಟ್ಗೆ ಇರ್ಬೋದು, ಬ್ರೈನ್ಗೆ ಇರ್ಬೋದು, ಬೇರೆ ಏನ್ ಬೆಲೆ ಕೊಡ್ತೀವಲ್ಲ ಕಣ್ಣಿಗಿರ್ಬೋದು, ಜೀರ್ಣಾಂಗಕ್ಕೆ ಅಷ್ಟು ಬೆಲೆ ಕೊಡ್ತಾ ಇಲ್ಲ ನಾವು ಇವತ್ತು. ಯಾಕೆ ಅಂತ ಹೇಳಿದ್ರೆ, ನಾವು ಜೀರ್ಣಾಂಗನೇ ಒಂದು ನವಗ್ರಹಗಳಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಆಗ್ತಾರದೇನಪ್ಪಾ ಅಂತ ಹೇಳಿದ್ರೆ, ನಾವು ಗುರುಗ್ರಹನ ಧರ್ಮಕಾರಕ ಅಂತೀವಿ, ಶನಿಗ್ರಹನ ಕರ್ಮಕಾರಕ ಅಂತೀವಿ. ಅದ್ರ ಜೊತೆಗೆ ನೀವು ಈಗ ಒಂದು ಆಡ್ ಮಾಡ್ಕೊಂಡ್ರೆ, ಈ ನಮ್ಮ ನಾಲಿಗೆ ಮತ್ತು ವಾಸನೆ ಇದೆಯಲ್ಲ, ಮೂಗು, ಸ್ಪೆಷಲ್ ಸೆನ್ಸಸ್ ಅಂತ, ಅದು ರಾಹು ಕೇತು ಇದ್ದಂಗೆ. ರಾಹು ಕೇತು ಬಹಳ ಒಳ್ಳೆಯವರು ಗ್ರಹಗಳಲ್ಲಿ, ಆದ್ರೆ ಮನುಷ್ಯನಿಗೆ ಕೆಟ್ಟ ದಾರಿನ ತೋರಿಸೋದು, ಒಳ್ಳೆಯದನ್ನ ತಪ್ಪಿಸೋತಕ್ಕಂತ ಮಾಡೋದು ಅದೇ. ಅಂದ್ರೆ ಇವತ್ತು ನಮ್ಮ ಜೀರ್ಣಾಂಗನ ಹಾಳು ಮಾಡ್ಕೊಂತ ಇರೋದು ನಮ್ಮ ನಾಲಿಗೆ ಮತ್ತು ಮೂಗಿನಿಂದ. ಮೂಗಲ್ಲಿ ಒಳ್ಳೊಳ್ಳೆ ಸುವಾಸನೆ ಎಲ್ಲಿರುತ್ತೋ ಅಲ್ಲಿ ಎಳ್ಕೊಂಡು ಹೋಗುತ್ತೆ, ನಾಲಿಗೆ ಎಲ್ಲೆಲ್ಲಿ ಅವ್ರು ರುಚಿ ಬೇಕು ಅಂತಾರೆ. ಈ ತರ ರುಚಿ ಮತ್ತೆ ವಾಸನೆಗೋಸ್ಕರ ಹೋಗಿ ನಮ್ಮ ಜೀರ್ಣಾಂಗನ ಪ್ರತಿಯೊಬ್ಬರು ಹಾಳು ಮಾಡ್ಕೊಂತ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಜೀರ್ಣಾಂಗದ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವತ್ತು ನಾವು ಆಹಾರವನ್ನ ಇವತ್ತು ಯಾವ ತರ ನೀವು ಏನಕ್ಕಾದ್ರೂ ಮಾತ್ರೆಗಳ ಔಷಧಿಗಳ ತರ ಸೇವಿಸ್ತೀವಿ, ಆ ತರ ಮಿತವಾಗಿ ಸೇವಿಸದೇ ಇದ್ರೆ ಮುಂದೊಂದು ದಿನ ನೀವು ಮಾತ್ರೆಗಳನ್ನೇ ಆಹಾರವನ್ನಾಗಿ ಬದಲಾಯಿಸ್ಕೋಬೇಕಾಗತ್ತೆ. ಒಂದು ದಿನಕ್ಕೆ 20 ಮಾತ್ರೆ, 25 ಮಾತ್ರೆ, 30 ಮಾತ್ರೆ ತಗೋಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಿಂದ ಆಹಾರದ ಬಗ್ಗೆ ನಾನು ಇವ್ರಿಗೆ ಇನ್ನೊಂದು ಮನವಿ ಮಾಡ್ಕೋತೀನಿ ಇವತ್ತು, ಯೋಗಾನಂದ ರೆಡ್ಡಿ ಸರ್ಗೆ. ಈ ಒಂದು ಕಾರ್ಯಕ್ರಮದ ಜೊತೆಗೆ ಆಗಾಗ ಬೆಂಗಳೂರಲ್ಲೂ ಅಷ್ಟೇ ಆಹಾರ ಪದ್ಧತಿ ಬಗ್ಗೆ, ಯಾಕಂದ್ರೆ ಅವ್ರಿಗೆ ಗ್ಯಾಸ್ಟ್ರೋಎಂಟ್ರಾಲಜಿ ಆಗಿರೋದಕ್ಕೆ ಅವರು ಅದನ್ನ ಇನಿಷಿಯೇಟಿವ್ ಮಾಡೋದ್ರಿಂದ ಅದಕ್ಕೊಂದು ಅರ್ಥಪೂರ್ಣವಾಗಿರುತ್ತೆ. ಆಹಾರ ಪದ್ಧತಿ ಬಗ್ಗೆ ಒಂದು ಪಬ್ಲಿಕ್ ಸ್ಪೀಚ್, ಅದರಲ್ಲಿ ಈಗ ನಾವೇನೋ ಒಂದು ಸ್ಪೀಚ್ ಮಾಡಕ್ ಹೋದ್ರೆ 10 ಜನ ಇದ್ರೆ 2 ಕೇಳಬಹುದು, 8 ಜನ ಕೇಳದೇ ಇರಬಹುದು. ಆದ್ರೆ ಆ 2 ಕೇಳಿರೋ ಕಡೆಯಿಂದ ಆ 2 ಮಲ್ಟಿಪ್ಲೈ ಹಾಕೊಂಡೋದ್ರೆ ಇವತ್ತಲ್ಲ ನಾಳೆ ಯಾವತ್ತೋ ಒಂದ್ ದಿವಸ ಆ ಒಂದು 10 ಜನಕ್ಕೂ ತಲುಪುತ್ತೆ ಅನ್ನೋ ಒಂದು ಆಶಯ ಇಟ್ಕೊಂಡು ಅವ್ರು ಇದೊಂದು ಕಾರ್ಯಕ್ರಮನ ಮುಂದೆ ಇಸ್ಕೊಂಡು ಹೋಗ್ಲಿ ಅಂತ ಹೇಳ್ತೀನಿ. ಸೊ ಈ ಒಂದು ಮುಖಾಂತರ ಈ ಒಂದು ಹೊಸಕೋಟೆ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಹಾಗೂ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಏನು ಹಮ್ಮಿಕೊಂಡಿದ್ದಾರೆ, ಆ ಒಂದು ಗ್ಯಾಸ್ಟ್ರೋ ಸ್ಕ್ರೀನಿಂಗ್ ಅಥವಾ ಇಲ್ಲೇ ತಪಾಸಣೆ ಎಲ್ಲ ಮಾಡ್ತಿದ್ದಾರೆ, ಎಂಡೋಸ್ಕೋಪಿ ಅದೆಲ್ಲ ಇಲ್ಲೇ ಮಾಡ್ತಿದ್ದಾರೆ. ಇವತ್ತು ಆ ಒಂದು ಇದಕ್ಕೆ ಫಲಾನುಭವಿಗಳಾಗೋದಕ್ಕೆ ಬಂದಿರತಕ್ಕಂತ ಎಲ್ಲ ರೋಗಿಗಳ ಕಡೆಯಿಂದನೂ ಅವ್ರಿಗೂ ಒಂದೊಮ್ಮೆ ಮತ್ತೊಮ್ಮೆ ನಮಸ್ಕರಿಸಿ, ವೇದಿಕೆ ಮೇಲೆ ನಮಸ್ಕರಿಸಿ ನನ್ನ ಈ ಭಾಷಣ ಮುಗಿಸ್ತಾ ಇದ್ದೀನಿ.